ನಿಮ್ಮ ಸುಪುತ್ರ ತನ್ಮಯ ರೆಡ್ರಟ್ಟಿ ನಮ್ಮ ಹತ್ರ ಫುಲ್ ಟೈಮ್ ಇದ್ದಾರೆ ಸರ್. ಅದಕ್ಕೆ ನಾವು ನಿಮ್ಗೆ ಈಗ ನಮ್ಮ ಕೋಚಿಂಗ್ ಸೆಂಟರ್ ಬಗ್ಗೆ ಆಗಲಿ, ಇಲ್ಲಿ ವಿದ್ಯಾಭ್ಯಾಸದಾಗಲಿ, ಇಲ್ಲಿದೆಲ್ಲ ವ್ಯವಸ್ಥೆ ಬಗ್ಗೆ ಆಗಲಿ ನಿಮ್ಗೆ ನಾವು ಫೀಡ್ಬ್ಯಾಕ್ ಕೇಳ್ತೀವಿ ಸರ್. ನೀವು ಸಂಕೋಚ ಇಲ್ಲಾರ್ದ ನಮ್ಗೆ ನೆಗೆಟಿವ್ ಫೀಡ್ಬ್ಯಾಕ್ ಸರ್ ಇರಲಿ, ಪಾಸಿಟಿವ್ ಅರೇ ಇರಲಿ ಸರ್, ನಮಗೆ ನೀವು ಫೀಡ್ಬ್ಯಾಕ್ ಕೊಟ್ಟರೆ ಒಳ್ಳೇದಾಗುತ್ತೆ ಸರ್. ತನ್ಮಯ ಈಗ ಮೊದಲಂತೂ ಏನು ಸ್ವಂತ ಕೆಲಸ ಮಾಡ್ಕೋತಿದ್ದಿಲ್ರಿ ಅವನು, ಅದ್ರಾಗಂತೂ ಮೊದಲ ಓಕೆ ಏನ್ರಿ ನಮ್ಗೆ ಮೊದಲ ಮನ್ಯಾಗ ಊಟ ಮಾಡಿಸ್ಬೇಕಿತ್ತು ನಾವು, ಅದ್ರಾಗೆಲ್ಲ ಇದೀಗನ್ರಿ ಮ್ಯಾಥ್ಸ್ ಅಂತೂ ಬಹಳ ಇಂಪ್ರೂವ್ ಆಗ್ಯಾನ್ರಿ. ಇವನು ಆಗ್ಲಿ ರೋನು ಆಗ್ಲಿ ತುಂಬಾ ಇಂಪ್ರೂವ್ ಅನ್ಸಿತ್ರಿ ನಮ್ಗೆ. ನಾವು ಮನ್ಯಾಗೂ ನಮ್ ಹುಡುಗರ ಟೆಸ್ಟ್ ಮಾಡ್ಯಾನ್ರಿ ಎಲ್ಲ, ಅವು ಇಂಜಿನಿಯರ್ ಹಿಂಗಾಗಿ ಅವಂಗೂ ಟೆಸ್ಟ್ ಮಾಡ್ಯಾನ್ರಿ ಎಲ್ಲ. ನೀವೇನ ಕಲಿಸಿರಿ ನೋಡ್ರೆಲ್ಲ ಅವ ಬಾಳ ಇಂಪ್ರೂವ್ ಅನ್ಸಿದ್ರಿ. ಸ್ವಂತ ಮಾಡ್ಕೊಳ್ಳೋ ಕೆಪಾಸಿಟಿ ಎಲ್ಲ ಎಲ್ಲೇ ಇಟ್ರು ಸೆಟ್ ಆಗುವಂಗ ರೆಡಿ ಆಗಿದ್ದಾರೆ. ಊಟದ್ದು ಎಲ್ಲ ಚೆನ್ನಾಗಿದೆ ಅಂತ ಹೇಳಂಗ. ನೀವು ಫಸ್ಟ್ ಮ್ಯಾಥಮೆಟಿಕ್ಸ್ ದಾಗ ಸ್ವಲ್ಪ ಬಾಳ ವೀಕ್ ಇದ್ರಿ, ಇವು ಸ್ವಲ್ಪ ಮ್ಯಾಥಮೆಟಿಕ್ಸ್ ದಾಗ ಇಂಪ್ರೂವ್ಮೆಂಟ್ ಆಲ್ರೆಡಿ ಅರ್ಥ ಅಂಡರ್ಸ್ಟ್ಯಾಂಡಿಂಗ್ ಹಾಕಿದ್ರಿ. ಪ್ರಾಬ್ಲಮ್ ಕೊಟ್ಬಿಡ್ಲಿ ಏನು ಇದನ್ನ ಪ್ಲಸ್ ಮಾಡ್ಬೇಕು, ಅನಲೈಸ್ ಮಾಡಕ್ ಆಗಿರ್ಕಿಲ್ಲ. ಆ ಪ್ರಾಬ್ಲಮ್ ಏನೈತಿ ಒಂದ್ ರೀತಿ ಬಹ್ಯಾಟ್ ಮಾಡಿದಂಗಿದ್ರಿ. ಏನಾಗೈತ್ರಿ ಮ್ಯಾಥಮೆಟಿಕ್ಸ್ ನೀವು ಬೇಕಾದಂಗ ರ್ಯಾಂಡಮ್ ನೀವು ಬೈಲೆ ಕ್ಯಾಲ್ಕುಲೇಷನ್ ಮಾಡಿದ್ರು ಮಾಡೋಂಗ ಆಗ್ಯಾನ್ರ, ಇಂಪ್ರೂವ್ಮೆಂಟ್ ಆಗ್ಯದ. ರೀಸನಿಂಗ್ ಚಲೋ ಆಗೈತ್ರಿ. ಈಗ ಓದ್ಸಿವ್ರಿ, ಓದಿಸ್ಕೊಂಡು ಮೀನಿಂಗ್ ಕೇಳೋರಿಗೆ ರಿಗ್ರೆಸ್ ಇದ್ ಮಾಡ್ಸಿರಿ ಸರ್. ಯಾಕಂದ್ರೆ ಈಗ ನವೋದಯ ಆಗ್ಲಿ, ಆಮೇಲೆ ಇದ್ರೊಳಗಾಗ್ಲಿ ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಅಂತ ಬರ್ತಾವ, ಅದ್ರೊಳಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರ್ತೈತಿ ಸರ್ ಟೆಕ್ಸ್ಟ್. ಸೊ ಅದ್ರೊಳಗ ನಾವು ಕೇಳ್ತಿದ್ವಲ್ಲ, ಕ್ರಾಸ್ ಚೆಕ್ ಮಾಡ್ತಿದ್ವಲ್ಲ, ಅವ್ರಿಗೆ ಹೇಳ್ತಿದ್ದೀರಿ ಸರ್. ಏನ್ ಮಾಡ್ತಾರ್ರಿ ಕಂಟೆಂಟ್ ಅರ್ಥ ಮಾಡ್ಕೊಳ್ಳೋದು ಎಲ್ಲ ಈಗ ಈಸಿ ಆಗೈತೆ ಸರ್. ಒಳ್ಳೇದ ಅವ್ರದ ಕಮ್ಯುನಿಕೇಶನ್ ಸ್ಕಿಲ್ ಬಾರಿ ಚಲೋ ನಮ್ ಪ್ರಯತ್ನ ಒಳಗ. ಸೊ ಮೊದಲಾಗ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನೋದು ಮಾತಾಡೋದಂತೂ ದೂರ ಇತ್ತು. ಒಂದ್ ಅಕ್ಷರ ಏನಾರ ಮಾತಾಡ್ಬೇಕಂದ್ರೆ ಸೈಲೆಂಟ್ ಮಾಡಿ ಹೋಗ್ಬಿಡ್ತಿತ್ತು. ಈಗ ಪೂರಾ ಫ್ಲೂಯೆಂಟ್ ಇಂಗ್ಲಿಷ್ ಕಮ್ಯುನಿಕೇಟ್ ಮಾಡ್ತಾರ್ರಿ. ಫ್ಲೂಯೆನ್ಸಿ ಐತ್ರಿ ಲ್ಯಾಂಗ್ವೇಜ್ ಕಮಾಂಡ್ ಬಂದಿದೆ ಸರ್. ಈಗ ಮೊದಲು ಅಷ್ಟ್ರ ಬರ್ತಕ ಮಾತಾಡ್ತಿದ್ರಿ ಅವ್ರ, ಮತ್ತೆ ಇಲ್ಲಿ ಎನ್ವಿರಾನ್ಮೆಂಟ್ ಅದೈತಲ್ರಿ ಪೂರ್ತಿ ಎಲ್ಲ. ಇದರಿಂದ ಅವ್ರ ಇಂಗ್ಲಿಷ್ ಎಲ್ಲ ಸ್ಕಿಲ್ಸ್ ವೆರಿ ಗುಡ್ ಕಮಾಂಡ್ ಓವರ್ ಇಸ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಅದ ಏನ್ ಬೆನಿಫಿಟ್ ಆಯ್ತಂದ್ರ ಅವಂಗ ಅದ ವರ್ಡ್ ವೊಕ್ಯಾಬ್ಯುಲರಿ ಒಳಗ ಓದಿ ತಿಳ್ಕೊಳ್ಳೋದು ಅರ್ಥ ಆಗೈತೆ. ಸೊ ಲ್ಯಾಂಗ್ವೇಜ್ ಬಾರಿ ಇಂಪ್ರೂವ್ಮೆಂಟ್ ಆಗಿದೆ, ಗ್ರಾಮರ್ ಅಟ್ ದ ಸೇಮ್ ಟೈಮ್ ಒಂದು ಈಗ 4ನೇ ಎಜುಕೇಶನ್ ಒಂದ್ ವರ್ಷ ರೆಡಿ ಆದ್ರಿ ಅವ. ನೆಕ್ಸ್ಟ್ ಇಯರ್ ನಾ ಇಲ್ಲೇ ಇದ್ ಮಾಡ್ಬಿಡ್ತೇವೆ. ಎಸ್ ಸರ್, ನೆಕ್ಸ್ಟ್ ಇಯರ್ ಹೋಪ್ಫುಲಿ ವಿಲ್ ಮೇಕ್ ಇವನ್ ಇನ್ನೊಂದ್ ವರ್ಷ ನಮಗ್ ಟೈಮ್ ಸಿಗಬೇಕಾಗಿತ್ತು ನಾವು ಫೀಲ್ ಅದೀವ್ರಿ. ನಾವು ಒಂದ್ ವರ್ಷ ಲೇಟ್ ಆಗಿ ಬಂದಿವು ಅಂತ ಅನಿಸ್ತೀರಿ ನನಗೆ. ಇಲ್ಲ ಸರ್, ಏನಾಗಿತ್ತಂದ್ರ ಇದು ಕೋವಿಡ್ ಎಜುಕೇಶನ್ ನಾವು ಅಂತಿದ್ವಿ ಸರ್, ಯಾಕಂದ್ರೆ ಹುಡುಗರು ನಾವು ಬಿಟ್ಟು ಹೆಂಗ್ ಇದನ್ ಮಾಡೋದು ಅಂತ ಹೇಳಿ. ಅದು ಕೋವಿಡ್ ಒಳಗೆ 2 ವರ್ಷದ ಕ್ಲಾಸ್ ಇರ್ಲಿಲ್ಲರಿ, ಒಂದ್ ಸ್ವಲ್ಪ ಇದಾದ್ರೆ ಸರ್ ಈ ಬ್ಯಾಚ್ ಸ್ವಲ್ಪ ಏನಿತ್ತಲ್ಲ ಬಹಳ ಹಿಂದಾರಾಗಿತ್ತು ಸರ್. ಆ ಗ್ಯಾಪ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಮಾಡಿ ಸರ್. ಈ ಸಲ ಸ್ವಲ್ಪ ಇದಾತ್ರಿ. ಇಲ್ಲಾಂದ್ರೆ ಒಂದ್ ವರ್ಷ ರೆಡಿ ಹಾಕಿದ್ರೆ ಬೇಸಿಕ್ಸ್ ಸಲುವಾಗಿ ನಾವು 2 ವರ್ಷದ ಟೈಮ್ ಕೇಳ್ತೀವಿ ಸರ್. ಮತ್ತೆ ಎಕ್ಸಾಮ್ 3 months ಪ್ರಿಪೋನ್ ಆಗಿಬಿಟ್ಟು ಅದು ಒಂದು ಎಲ್ಲ ಜನವರಿ ಸ್ಟಾರ್ಟ್, ಡಿಸೆಂಬರ್ ಲಾಸ್ಟ್ ವೀಕ್ ಎಲ್ಲ ಎಕ್ಸಾಮ್ಸ್. ಎಕ್ಸಾಮ್ ಏಪ್ರಿಲ್ ಎಂಡಿಗೆ ಇರ್ತಿದ್ರು. ಈಗೆಲ್ಲ ಇದು ಎಕ್ಸಾಮ್ ಲಾಸ್ಟ್ ಟೈಮ್ ಏಪ್ರಿಲ್ ಎಂಡಿಗೆ ಲಾಸ್ಟ್ ಟೈಮ್. ಹೌದು, ಈಗೆಲ್ಲ ಮತ್ತ 4 months ಪ್ರಿಪೋನ್ ಆದ ಕೂಡಲೇ ಸ್ವಲ್ಪ ಪ್ರಿಪರೇಷನ್ ಆಗಬೇಕು. ಸ್ವಲ್ಪ ಸ್ಟಿಲ್ ಅವನ್ ಹಾರ್ಡ್ ವರ್ಕ್ ಲೇ ಈಸ್ ಅಬೌಟ್ 200 ಮಾಡ್ಯಾನ್ರಿ. ಬಾಳ ಎಫರ್ಟ್ ಹಾಕ್ಯಾನ ಸರ್. ಅವ ಲೆವೆಲ್ ಹೋಗ್ಕೊಂಡ ಎಲ್ಲೋ ಭಯ ಬರಾಕತ್ತಿತ್ತು ಸ್ಟಾರ್ಟಿಂಗ್. 1-2 ಸಲ ಕ್ಲಾಸ್ ಮ್ಯಾಗ ತರಗ ಚೇಂಜ್ ಮಾಡಿದ್ರಿ ಅವ್ರು. ಬಟ್ ಹಿ ಟುಕ್ ಇಟ್ ಆಸ್ ಅ ಚಾಲೆಂಜ್. ಲಾಸ್ಟಿಗೆ ಏನಿಲ್ಲ, ಈ ಆಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ರೀ. ಎಕ್ಸಾಮ್ಸ್ ಎಲ್ಲ ಮಾಕ್ ಟೆಸ್ಟ್ ಎಲ್ಲ ಚಲೋ ಪರ್ಫಾರ್ಮೆನ್ಸ್ ಮಾಡ್ಕೊತ ಬಂದ. ಟೆಸ್ಟ್ ಕೋರ್ಸ್ ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗೋತ ಬಂತ ಸರ್. So it gave him much confidence. We are hopefully expecting him to make it to any of the Sainik schools. ಆಗ್ಬೋದು ಅಂತ ಒಂದು ಆಸೆ ಐತಿ. ಆಕೈತಿ ಸರ್, ನೋಡೋಣ. ವಿಲ್ ಹೋಪ್ ಫಾರ್ ದ ಬೆಸ್ಟ್ ಸರ್. You want to share anything, Tanmay? How did you feel about the stay here? How did you feel about the food and your education? It was nice. It was good? Yes.
You learned eating brinjal, Yes. curry leaves. Yes. And you know the prominence of why we should not waste food, Yes. right? In future, you'll make sure that you'll not nowhere you'll waste even a single grain of rice. Okay. And how about the stay? Was it comfortable for you, Yes, sir. or was it very congested, No, sir. suffocative? No. No. Very good. You had a very fresh air environment here. Yes. Good. And how about the morning games, exercises which you did here? It was very nice. It was very nice. It will be memorable, right? Yes, sir. Very nice. And how about the studies part? Do you feel that you had a very good improvement in your academics, or you feel some more, much more practice is required? It was very good, sir. Very good. You Yes. learned new concepts, Yes. be it grammar, general knowledge, mental ability, English. Do you feel any doubts are there furthermore that you need to learn here? No, sir. No? All is good here? Yes. Yes. Or any feedback, any drawbacks you faced here that you suggest us to change ourselves? No, sir. You suggest for any improvements? No? No. Thank you.